ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಆಲ್ರೆಡಿ ನಾನು 3 ವಾರ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಆಷಾಢ ಶುಕ್ರವಾರಗಳಲ್ಲಿ. ಇದು 4ನೇ ಆಷಾಢ ಶುಕ್ರವಾರ. ಈ ವಾರ ಕೂಡ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾನು 3 ವಾರ ಏನು ಹೋಗಿದ್ದೆ ಬೆಟ್ಟಕ್ಕೆ, ಅದರ ವೀಡಿಯೋಸ್ ಎಲ್ಲ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ನೀವು ಚೆಕ್ ಮಾಡ್ಬೋದು. ಇದು 4ನೇ ವಾರ. 3 ವಾರ ಕೂಡ ಹೋಗಿದ್ದೀನಲ್ಲ, ಮತ್ತೆ 4ನೇ ವಾರ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಎದ್ದು ರೆಡಿ ಆದೆ. ಬೇಗನೆ ರೆಡಿ ಆದಮೇಲೆ 4 ಗಂಟೆ ಅಷ್ಟೊತ್ತಿಗೆ ನಾನು ಆಲ್ರೆಡಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ದೆ. ನಮ್ಮ ಫ್ರೆಂಡ್ಸ್ ಬೆಂಗಳೂರಿಂದ ಬರ್ತಾಯಿದ್ರು, ಅವ್ರನ್ನೂ ಕೂಡ ಪಿಕಪ್ ಮಾಡಿಕೊಂಡು ನಾನು ಹೋಗಬೇಕಿತ್ತು. ಪ್ರತಿ ಸಲ ಅವರು ಬರಬೇಕಾದ್ರೆ 3:30, 3:45 ಟ್ರೈನ್ ಬರ್ತಾಯಿತ್ತು. ಬಟ್ ಆದರೆ ಇವತ್ತು 4 ಗಂಟೆ ಆದರೂ ಇನ್ನೂ ಟ್ರೈನ್ ಬಂದಿರಲ್ಲ. ಕರೆಕ್ಟಾಗಿ 4:10ಕ್ಕೆ ಟ್ರೈನ್ ಬಂತು. ಮತ್ತು ಅವ್ರನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಮೆಟ್ಲ ಹತ್ರ ಬಂದೆ. ನಾನೇನು ಅಂದ್ಕೊಂಡಿದ್ದೆ, ಪ್ರತಿ ವಾರ ಕೂಡ ತುಂಬ ರಶ್ ಆಗ್ತಾಯಿತ್ತು. ನಾವು 4 ಗಂಟೆಗೆ ಹೋದರೆ ಲೇಟ್ ಆಗ್ತಾಯಿತ್ತು. ಇವತ್ತು 4:15 ಆಗಿಬಿಟ್ಟಿದೆ. ತುಂಬ ಜನ ರಶ್ ಇರ್ತಾರೆ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡಂಗೆ ತುಂಬ ಜನ ರಶ್ ಇದ್ದರು. ಬಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇನ್ನೂ ಮೆಟ್ಲಿನ ಹತ್ತಕ್ಕೆ ಯಾರನ್ನೂ ಬಿಟ್ಟಿರಲಿಲ್ಲ. ಎಲ್ಲ ಕೂಡ ವೆಯ್ಟ್ ಮಾಡ್ತಾ ನಿಂತಿದ್ರು. ಯಾರು ತುಂಬ ಅಂದರೆ ತುಂಬ ಜನ ಸೇರಿಕೊಂಡಿದ್ರು. ಬಟ್ ಆದರೂ ಯಾರನ್ನೂ ಬಿಡ್ತಾ ಇರಲಿಲ್ಲ. ಯಾಕಂದರೆ ಲಾಸ್ಟ್ ವಾರ ತುಂಬ ಜನ ಬೇಗ ಮೆಟ್ಲತ್ಬಿಟ್ಟು ತುಂಬ ಸಮಸ್ಯೆಗಳಾಗಿತ್ತು. ಅಲ್ಲಿ ಪೊಲೀಸ್ ಇರಲಿಲ್ಲ, ಮತ್ತು ವ್ಯವಸ್ಥೆ ಸರಿ ಇರಲಿಲ್ಲ ಅಂತ ತುಂಬ ಗಲಾಟೆ ಆಗಿತ್ತು. ಅದಕ್ಕೋಸ್ಕರ ಪೊಲೀಸವರು ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲ. ಎಲ್ಲರನ್ನೂ ಕೂಡ ಕೆಳಗಡೆನೇ ಅಲ್ಲೇ ತಡೆದಿಟ್ಕೊಂಡಿದ್ರು, ಯಾರನ್ನೂ ಬಿಡ್ತಾ ಇರಲಿಲ್ಲ. ಬಟ್ ಸಮಸ್ಯೆ ಏನಪ್ಪ ಅಂತಂದರೆ, ಬರ್ತಾ ಬರ್ತಾ ತುಂಬ ಜನ ಆಗೋದ್ರಲ್ಲ, ಅವರು ನೋಡಿದ್ರು 4:45 ಅಷ್ಟೊತ್ತಿಗೆ ಗೇಟ್ ಓಪನ್ ಮಾಡಿಬಿಟ್ರು. ಗೇಟ್ ಓಪನ್ ಆದ ತಕ್ಷಣ ಎಲ್ಲರೂ ಕೂಡ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಓಡೋಗೋಣ, ಎಷ್ಟು ದೂರ ಹೋಗ್ತೀವಿ ಅಷ್ಟು ದೂರ ಬೇಗ ನಾವು ಹೋದರೆ ನಮ್ಗೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ನಾವು ಅಷ್ಟು ದೂರ ಹೋದೋ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಒಟ್ಟಿಗೆ ಮ್ಯಾರಥಾನ್ ರನ್ ಥರ ಓಡ್ತಾ ಇದ್ರು. ಎಲ್ಲರ ಜೊತೆ ನಾವು ಕೂಡ ಓಡ್ದೋ, ಚೆನ್ನಾಗಿತ್ತು. ನಮಗೆ ಈ ಸ್ಮಶಾನದ ಗೇಟ್ ಹತ್ರನೇ ಗೇಟ್ ಕ್ಲೋಸ್ ಮಾಡಿದ್ದು. ಬಟ್ ಮೇಲ್ಗಡೆ ಇನ್ನೊಂದು ಗೇಟ್ ಇದೆ, ಅಲ್ಲಿ ಸ್ವಲ್ಪ ಜನ ಬಿಟ್ಟಿದ್ರು. ಸೊ ಅವ್ರನ್ನ ಬಿಟ್ಟ ಮೇಲೆ ನಮ್ಮನ್ನು ಬಿಡ್ತೀವಿ ಅಂತ ಮತ್ತೆ ಸೆಕೆಂಡ್ ಗೇಟಲ್ಲಿ ಕೂಡ ಲಾಕ್ ಮಾಡಿಕೊಂಡ್ರು. ಅದಾದಮೇಲೆ ಅಲ್ಲೊಂದು 10 ನಿಮಿಷ ವೆಯ್ಟ್ ಮಾಡಿದಷ್ಟೇ, ಅದಾದಮೇಲೆ ಬಿಟ್ಬಿಟ್ರು. ಸೊ ನಾವು ನಮ್ಮ ಕೊಲಿಗೂ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ಆ್ಯಸ್ ಯೂಶ್ವಲ್ ನಾವು ಒಂದು 25 ನಿಮಿಷ ಎಲ್ಲ ಮೆಟ್ಲತ್ತಕ್ಕೆ ತೊಗೋತಾ ಇದ್ದೋ. ಬಟ್ ನಮ್ಮ ಕೊಲಿಗೆಲ್ಲರನ್ನೂ ಕರ್ಕೊಂಡು ಹತ್ತಬೇಕಾಗಿದ್ದರಿಂದ ಸ್ವಲ್ಪ ಟೈಮ್ ಆಯಿತು. ಅದಾದಮೇಲೆ ನಾವು ಸ್ಟೆಪ್ಸ್ ಹತ್ಕೊಂಡು ಬಂದು 4ನೇ ವಾರ ತುಂಬ ಜನ ಇದ್ದರು. ಬಟ್ ನಾವೇ ಫಸ್ಟ್ ಇದ್ದಿದ್ದರಿಂದ ಜನ ಸ್ವಲ್ಪ ನಮಗೆ ಹತ್ತಕ್ಕೆ ಈಸಿ ಇತ್ತು, ಸಮಸ್ಯೆ ಏನಾಗಿರಲಿಲ್ಲ. ಅದಾದ ತಕ್ಷಣ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸ್ಟೆಪ್ಸ್ ಬಂದ ತಕ್ಷಣ ಸ್ಟೆಪ್ಸ್ ಬಂದವ್ರಿಗೆ ಲೈನ್ ಇರುತ್ತಲ್ಲ, ಆ ಲೈನಲ್ಲಿ ಹೋಗಿ ನಿಂತ್ಕೋತಾರೆ. ಆ ಲೈನಲ್ಲಿ ಯಾವಾಗಲೂ ರಶ್ ಇರುತ್ತೆ ಅಂತ ನಮಗೆ ಗೊತ್ತು. ಅದಕ್ಕೇ ನಾವು ಮೆಟ್ಲು ಹತ್ಬೇಕಾದ್ರೆ ಇಲ್ಲಿ ಲೆಫ್ಟ್ಗೆ ಒಂದು ರೋಡ್ ಬರುತ್ತೆ, ದಾಸೋಹ ಭವನಕ್ಕೆ ಹೋಗೋದು. ಅದು ಆ್ಯಕ್ಚುಲಿ ದಾಸೋಹ ಭವನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊ ಬಂದಮೇಲೆ ಎಕ್ಸಿಟಿಗೆ ಬಿಡೋ ಅಂಥದ್ದು. ಬೆಳಗ್ಗೆ ಆದರೆ ಒಂದು 5:30, 6 ಗಂಟೆ ಹಂಗೆ ಅಲ್ಲಿ ಪೊಲೀಸ್ ಬಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ. ನಾವು ಹೋಗೋ ಟೈಮ್ಗೆ ಅಲ್ಲಿ ಕ್ಲೋಸ್ ಇರೋದಿಲ್ಲ. ಸೊ ಅದನ್ನೇ ನಾವು ಟೈಮ್ ನೋಡಿಕೊಂಡು ಅಲ್ಲಿ ಲೆಫ್ಟ್ ತೊಗೊಂಡು ಮುಂದೆ ಬಂದರೆ ಮಹಿಷಾಸುರನ ಹತ್ರ ಬರ್ತೀವಿ. ಮಹಿಷಾಸುರನ ಸ್ಟ್ಯಾಚು ಏನಿದೆ ಅದರಿಂದ ಮುಂದೆ ಬಂದರೆ ಧರ್ಮದರ್ಶನದವರು ಬಸ್ನವ್ರು ಏನು ಬರ್ತಾರೆ, ಅವ್ರಿಗೆ ಎಂಟ್ರಿ ಇದೆಯಲ್ಲ, ಆ ಎಂಟ್ರಿಲಿ ಬರ್ತೀವಿ. ನಾವು ಪ್ರತಿ ವಾರ ಈ ಎಂಟ್ರಿಲೇ ಬರ್ತಾಯಿದ್ದು. ಅದಕ್ಕೆ ನಮಗೆ ಬೇಗ ಅಂದರೆ ಬೇಗ ದರ್ಶನ ಆಗ್ತಾಯಿತ್ತು. ಯಾಕಂದರೆ ಸ್ಟೆಪ್ಸ್ ಹತ್ಕೊಂಡ್ಬಂದಿರೋರು ತುಂಬ ಕ್ರೌಡ್ ಇರ್ತಾಯಿತ್ತು, ಅಲ್ಲಿ ನೂಕುನುಗ್ಲೆಲ್ಲ ಇರ್ತಾಯಿತ್ತು. ಬಟ್ ಈ ರೂಟಲ್ಲಿ ಬರೋದ್ರಿಂದ ನಮಗೆ ಯಾವುದೇ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ. ವಿತಿನ್ 1 ಅವರ್ ನಮಗೆ ದರ್ಶನ ಚೆನ್ನಾಗಿ ಆಗ್ತಾಯಿತ್ತು. ಸೊ ನಾವು ಇದೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದು, ಜನ ಕೂಡ ಆಲ್ರೆಡಿ ಸ್ವಲ್ಪ ಜನ ಇಲ್ಲಿಗೆ ಬಂದಿದ್ದರು. ಅಂದರೆ ಇಲ್ಲಿಗೆ ತುಂಬ ಜನ ಬರೋದಿಲ್ಲ, ಯಾಕೆ ಅಂತಂದರೆ ಅಲ್ಲಿ ಬಿಡೋದಿಲ್ಲ, ಮತ್ತು ಅಲ್ಲಿ ಹೋಗೋಕ್ಕೆ ರೂಟು ತುಂಬ ಜನ ಗೊತ್ತಿರೋದಿಲ್ಲ. ಅದಕ್ಕೆ ಅಲ್ಲಿ ಬರೋದಿಲ್ಲ. ನಾವು ಇದೇ ರೂಟ್ನ ನೋಡಿಕೊಂಡು ಹೋದೋ ಅಲ್ಲಿಗೆ. ನಾವು ಕ್ಯೂ ನಿಂತ್ಕೊಂಡು ಆದಮೇಲೆ ಅಲ್ಲಿ ಬಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬಸ್ಸಲ್ಲಿ ಬಂದವರೆಲ್ಲ ನಮ್ಮ ಹಿಂದೆ ಕ್ಯೂವಲ್ಲಿ ನಿಂತ್ಕೋತಾರೆ. ಸೊ ನಾವೇ ಮುಂದೆ ಇರ್ತೀವಿ, ನಮಗೆ ಬೇಗ ದರ್ಶನ ಆಗುತ್ತೆ. ಬಟ್ ಕೊನೆ ಶುಕ್ರವಾರ ಆಗಿದ್ದರಿಂದ VIP ಪಾಸ್ ತೊಗೊಬಂದಿರೋರು ಮತ್ತು VIP ಗಳು ಜೊತೆಗೆ ಮೆಟ್ಲತ್ಕೊಂಡ್ಬಂದಿರೋರು ತುಂಬ ಇದ್ದಿದ್ದರಿಂದ ನಮ್ಮನ್ನು ಒಂದು ಅರ್ಧ ಗಂಟೆ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಬಿಟ್ಟರು. ಸಮಸ್ಯೆ ಏನಿಲ್ಲ, ನಮಗೆ ಕರೆಕ್ಟಾಗಿ 6 ಗಂಟೆಗೆ ದೇವಸ್ಥಾನ ಓಪನ್ ಆಯಿತು. 7 ಗಂಟೆಗೆಲ್ಲ ದರ್ಶನ ಆಗಿತ್ತು. ಒಂದು ಹಾಫ್ ಆನ್ ಅವರ್ ಅಷ್ಟೇ ವೆಯ್ಟ್ ಮಾಡಿದ್ದು. ಅದನ್ನು ಏನಾದ್ರು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸ್ಲಿಲ್ಲ ಅಂದರೆ ನಮ್ಗೆ 6:15ಗೆ ದರ್ಶನ ಆಗ್ತಾಯಿತ್ತು. ಸೊ ಅದೇ ಲೈನಲ್ಲಿ ಬಿಟ್ಟರು. ಒಳಗಡೆ ಬಂದು 4ನೇ ಆಷಾಢ ಶುಕ್ರವಾರ ಕೂಡ ಬೆಟ್ಟದ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಖುಷಿಯಾಯಿತು. ಮತ್ತು ನಮ್ಮನ್ನು ಈ ಲೈನ್ ಡೈರೆಕ್ಟ್ ಬಿಟ್ಟಿದ್ದರಿಂದ ರೈಟ್ ಸೈಡಲ್ಲಿ ನಿಂತ್ಕೊಂಡು ನೋಡ್ದೋ. ಅಮ್ಮನ ದರ್ಶನ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ಸಿಕ್ತು. ನೂಕುನುಗ್ಲಿರಲಿಲ್ಲ, ಜನ ಸ್ವಲ್ಪ ಕಡಿಮೆ ಇದ್ದರು. ಕಂಪ್ಯಾರಿಟಿವ್ಲಿ 3 ವಾರಕ್ಕೆ ಹೋಲಿಸಿದ್ರೆ ಈ 6ರಿಂದ 7 ಗಂಟೆ ಈ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ತುಂಬ ನೂಕುನುಗ್ಲಿರಲಿಲ್ಲ. ಪೊಲೀಸ್ ಕೂಡ ನೀಟಾಗಿ ಸ್ವಲ್ಪ ಜನ ಬಿಡ್ತಾಯಿದ್ರು. ಇದರಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಫೋಟೋ ಗಿಟ ಎಲ್ಲ ತೊಗೊಂಡು
ಬೆಳಿಗ್ಗೆ 7 ಗಂಟೆಗೆ ದರ್ಶನ ಆಗಿದ್ದರಿಂದ ಬೇಗ ಈಚೆ ಬಂದು ನೋಡ್ತೀವಿ. ವೆದರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ವಾರ ಕೂಡ. ಸೊ ಒಳ್ಳೆ ವೆದರ್ನಲ್ಲಿ ಒಳ್ಳೆ ದರ್ಶನ ಆಯಿತು ಅಂತ ಅಂದ್ಕೊಂಡು ಎಲ್ಲ ಈಚೆ ಬಂದು, ಈ ಸಲ ಯಾರೋ ಬೆಂಗಳೂರಿನವರು ಪ್ರಸಾದ ಆಯೋಜಿಸಿದ್ರು ಅನಿಸುತ್ತೆ. ಒಂದು 3-4 ಥರ ಐಟಮ್ಸ್ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರತಿ ಸಲ ಯಾರಾದರೂ ಬೆಟ್ಟದ ಮೇಲೆ ಈ ಥರ ಸ್ಪಾನ್ಸರ್ ಮಾಡಿ ಪ್ರಸಾದ ಅಂತ ಇರ್ತಾರೆ. ಬಟ್ ಈ ಸಲ ಕೊನೆಯ ವಾರ 4ನೇ ವಾರ ಯಾರೋ ಬೆಂಗಳೂರಿನವರು ಇದು ಮಾಡಿದ್ರು ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಕೇಸರಿ ಬಾತು, ಪೊಂಗಲ್ಲು, ಬಾತು, ಬೋಂಡ ಇಷ್ಟನ್ನು ಮಾಡಿಸಿದ್ರು. ಎಲ್ಲ ಐಟಮ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟೆಪ್ಸ್ ಇಳಿಯೋಣ ಅಂತ ಸ್ಟಾರ್ಟ್ ಮಾಡ್ದೋ. ಈ ವಾರ ಕಂಪೇರ್ ಮಾಡಿದ್ರೆ ಸ್ಟೆಪ್ಸ್ ಹತ್ತೋರು ಸ್ವಲ್ಪ ನಾವು ಹತ್ತೋ ಟೈಮಲ್ಲಿ ಮತ್ತು ಇಳಿಯೋ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದ್ದರು ಕಂಪ್ಯಾರಿಟಿವ್ಲಿ. ಬಟ್ ನಾವು ಇಳಿದಾದ್ಮೇಲೆ ಮತ್ತೆ ಜನ ಜಾಸ್ತಿ ಆದರೆ ಏನೋ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ವಾರ ನಮಗೆ ಹತ್ತಕ್ಕೆ ಇಳಿಯೋಕ್ಕೆ ಜಾಗನೇ ಇರಲಿಲ್ಲ. ತುಂಬ ಸ್ಟಕ್ಕಾಗಿ ಹೋಗ್ತಾ ಇತ್ತು. ಈ ವಾರ ಇಳಿಯೋಕ್ಕೂ ತುಂಬ ರಶ್ ಇರಲಿಲ್ಲ, ಆರಾಮಾಗಿ ಇಳಿದು. ಜೊತೆಗೆ ಈ ವಾರ ಕೂಡ ತುಂಬ ಜನ ಮಂಡಿಯಿಂದ ಹತ್ತಾ ಇದ್ರು. ಮೆಟ್ಲನ್ನ ಮಂಡಿಯಿಂದ ಹತ್ತೋರನ್ನ ನೋಡಿ ನನಗನ್ಸಿದ್ದು ಒಂದೇ, ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷ ಆದರೂ ಇದ್ರ ಬಗ್ಗೆ ಯಾರಾದರೂ ಗಮನ ತಗೊಂಡು ಮಂಡಿನಲ್ಲಿ ಯಾರು ಮೆಟ್ಲತ್ತಾರೆ ಅವ್ರಿಗೆ ಡೈರೆಕ್ಟ್ ಸ್ವಲ್ಪ VIP ಥರ ಡೈರೆಕ್ಟ್ ದರ್ಶನ ಅವಕಾಶ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅವ್ರು ಅಲ್ಲಿಂದ ಇಲ್ಲಿಗೆ ಹತ್ತಕ್ಕೆ ಆಲ್ಮೋಸ್ಟ್ ಒಂದು 2 to 3 hours ಮಂಡಿಯಿಂದ ಹತ್ತಿರ್ತಾರೆ. ಮತ್ತು ಈ ಕ್ಯೂನಲ್ಲಿ ಬಂದು 4-5 ಅವರ್ ನಿಂತ್ಕೋಬೇಕು ಅಂದರೆ ಖಂಡಿತ ಸಾಧ್ಯ ಇರೋದಿಲ್ಲ. ಸೊ ಆ ಥರದವ್ರಿಗೆ ಏನಾದರೂ ಒಂದು ಅವಕಾಶ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನಿಮಗೂ ಏನಾದರೂ ಹಂಗೆ ಅನಿಸಿತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ನಮ್ಮ ಈ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 4 ವಾರ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಹೋದ ವರ್ಷ ಕೂಡ 4 ವಾರ ಕಂಪ್ಲೀಟ್ ಮಾಡಿದ್ದೆ. ಅದರ ವರ್ಷ ಒಂದು 2 ವಾರ ಹೋಗಿದ್ದೆ. ಪ್ರತಿ ವರ್ಷ ಅಂತೂ ಆಷಾಢ ಶುಕ್ರವಾರ ಮಿಸ್ ಇಲ್ದೇ ಬೆಟ್ಟಕ್ಕೆ ಹೋಗ್ತಾನೆ ಇರ್ತೀನಿ. ಸೊ ಇದಾಗಿತ್ತು ಆಷಾಢ ಶುಕ್ರವಾರದ ಡೈಲಿ ಬ್ಲಾಗ್ಸು. ಮತ್ತು ಇನ್ನು ನಾನು ಆಷಾಢ ಶುಕ್ರವಾರದ ಬ್ಲಾಗ್ಸ್ ಮಾಡಬೇಕಂದ್ರೆ ನೆಕ್ಸ್ಟ್ ಇಯರೇ ಸಿಗೋದು. ಸೊ ಮೈಸೂರಿನವರು ತುಂಬ ಆಷಾಢ ಶುಕ್ರವಾರಗಳನ್ನ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಪ್ರತಿಯೊಂದು ಬೀದಿ, ಪ್ರತಿಯೊಂದು ಗಲ್ಲಿನಲ್ಲೂ ಕೂಡ ಆಷಾಢ ಶುಕ್ರವಾರನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮತ್ತು ಎಲ್ಲೋದ್ರೂ ನಿಮಗೆ ಬಾತ್ ಅನ್ನೋದು ಮಿಸ್ಸೇ ಇಲ್ಲ. ಆಷಾಢ ಶುಕ್ರವಾರ ಒಂದು ತಿಂಗಳು ಏನಿರುತ್ತೆ ಆ ತಿಂಗಳ ಫುಲ್ಲು ನಿಮಗೆ ಎಲ್ಲೋದ್ರೂ ಬಾತ್ ಅಂತೂ ಮಿಸ್ಸೇ ಇರೋದಿಲ್ಲ. ಅದನ್ನು ಇನ್ನೊಂದು ವರ್ಷದ ತನಕ ಎಲ್ಲ ಮಿಸ್ ಮಾಡ್ಕೋತೀವಿ. ಸೊ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.